ಎಷ್ಟ್ ಸರಿ ಫೋನ್ ಮಾಡ್ತೀರಾ? ನಾನ್ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ತಾನೆ. ನಿನ್ ಹೆಸರು? ಮಂಜುಳ. ಮನೆ ಕಡೆ ಎಲ್ಲ ಚೆನ್ನಾಗೇ ಇದ್ದೀರಾ? ಏನಕ್ಕೆ ವೃದ್ಧಾಶ್ರಮಕ್ಕೆ ಬರ್ತಿದ್ಯಾ? ನಾನು ಇಲ್ಲಿ ಇರಕ್ಕಾಗಲ್ಲ. ಆ ಅಮ್ಮ ಏನಾಗ್ಬೇಕು ನಿನ್ಗೆ? ಮಗಳಾಗ್ಬೇಕು. ವೃದ್ಧಾಶ್ರಮದ ರೂಲ್ಸ್ ಹೇಳ್ತಿದೀನಿ. ಇಲ್ಲಿ ತರ ಸ್ಪೆಷಲ್ ಆಗೆಲ್ಲ ನಿನ್ನ ನೋಡ್ಕೊಳಕ್ ಆಗಲ್ಲ. ಎಲ್ರಿಗೂ ಏನ್ ಊಟ ಕೊಡ್ತೀವೋ ಅದೇ ಊಟ. ನಿನ್ಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಯ್ತೀವಿ. ಇದಕ್ಕೆಲ್ಲ ನಿನ್ಗೆ ಒಪ್ಪಿಗೆ ಇದೆಯಾ? ಆಯ್ತು ಚೆನ್ನವ. ತಗೊಳ್ಳಿ ಮೇಡಮ್ ಅವರೇ. ಅಲ್ಲ ಸೌಮ್ಯ ಅವರೇ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಇರೋ ಒಂದ್ ತಾಯಿನ ನೋಡ್ಕೊಳಕ್ ಆಗಲ್ಲ ಅಂತೀರಾ? ನನ್ನ ಪರಿಸ್ಥಿತಿನೂ ಸರಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆ ಆಯ್ತು ರೀಲ್ಸ್ ಮಾಡಬೇಕು, ಬ್ಲಾಗ್ಸ್ಗಳು ಮಾಡಬೇಕು, ಯೂಟ್ಯೂಬ್ಗೆ ವಿಡಿಯೋ ಹಾಕ್ಬೇಕು. ಇವ್ರು ನೋಡಿದ್ರೆ ರಾತ್ರಿ ಊಟ ಕೊಟ್ರೆ ತಿನ್ನೋದೇ ಇಲ್ಲ ಅಂತಾರೆ. ಬಿಸಿ ಅನ್ನ ಬೇಕು, ಬಿಸಿ ಸಾರು ಬೇಕು ಅಂತಾರೆ. ಅದಕ್ಕೆ ನನಗೆ ಆಗ್ತಿಲ್ಲ ಮೇಡಮ್ ಅವರೇ. ಈಗ ನೀವೇನಾದರೂ ಮಾಡಿ ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ಬಿಡಿ. ಹೌದಾ? ಗ್ರೇಟ್ ರೀ ನೀವು. ಅಲ್ಲ ಕಣಮ್ಮ, ಅವಳು ಹುಟ್ಟದಾಗ್ಲೇನೆ ನೀನು ನನ್ನ ಕೈಲಿ ನೋಡ್ಕೊಳಕ್ ಆಗಲ್ಲ ಅಂತ ಏನಾದ್ರೂ ಮಾಡಿ ಸಾಯಿಸ್ಬಿಟ್ಟಿದ್ರೆ ಇವತ್ ನಿನ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಏನೇನ್ ಜನನ ಎಂತೆಂದಕ್ಕೆ ಅಪ್ಪ ಅಮ್ಮನ್ನ ದೂರ ಇಡ್ತಾರೋ. ಅಂಜಮ್ಮರೇ, ನಿಮ್ದು ಅಂತ ಏನಾದ್ರೂ ಆಸ್ತಿ ದುಡ್ಡು ಕಾಸು ಏನಾದ್ರೂ ಇದೆಯಾ? ಈ ಮನೆ ನನ್ನ ಹೆಸರಲ್ಲಿ ಐತೆ ಕಣವ. ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ. ಒಂದು 25 ಲಕ್ಷ ರೂಪಾಯಿ ಅಷ್ಟು ಫಿಕ್ಸೆಡ್ ಮಾಡಿದ್ದೀನಿ. ಒಳ್ಳೆ ಕೆಲಸ. ನೀವೇನು ತಲೆ ಕೆಡ್ಸ್ಕೊಬೇಡಿ ಅಮ್ಮ. ನಿಮ್ಮಿಂದ ನಮ್ಮ ವೃದ್ಧಾಶ್ರಮದಲ್ಲಿ ಇರೋರೆಲ್ಲ ಊಟ ಮಾಡ್ತಾರೆ. ನಿಮ್ಮನ್ನ ರಾಣಿ ತರ ನಾನ್ ನೋಡ್ಕೋತೀನಿ. ಸರಿ ಅಮ್ಮ, ನಾವು ಹೊರಡೋಣ. ಸೌಮ್ಯ ಅವರೇ. ಅಮ್ಮ, ನಿನ್ನ ಹೆಸರಲ್ಲಿ 25 ಲಕ್ಷ ದುಡ್ಡಿದ್ಯಾ? ಈ ಮನೆ ನಿನ್ನ ಹೆಸರಿಗೆ ಮಾಡಿಸ್ಕೊಬಿಟ್ಟಿದ್ಯಾ? ಮೇಡಮ್ ಅವರೇ, ನಮ್ಮ ಅಮ್ಮನ್ನ ನಾನು ಕಳ್ಸಲ್ಲ ಮೇಡಮ್ ಅವರೇ. ನಮ್ಮ ಅಮ್ಮನ್ನ ನಾನು ಇಲ್ಲೇ ಇಟ್ಕೋತೀನಿ. ಪ್ಲೀಸ್ ಮೇಡಮ್ ಅವರೇ, ನಿಮ್ ಕಾಲ್ ಹಿಡ್ಕೊಬಿಟ್ಟು. ಸೌಮ್ಯ ಅವರೇ, ನಾನು ಆಲ್ರೆಡಿ ನೀವು ಸೈನ್ ಹಾಕೋಕ್ಕೂ ಮುಂಚೆ 2 ಸರಿ ಕೇಳಿದೀನಿ. ನೀವು ಆಲ್ರೆಡಿ ಸೈನ್ ಹಾಕಿದ್ದಾಗಿದೆ. ಇವಾಗ ರೂಲ್ಸ್ ಪ್ರಕಾರ ಇದೆಲ್ಲ ಏನಿದೆ ಅದೆಲ್ಲ ನಮ್ಮ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ. ನೀವು ಇವಾಗ ಹೆಂಗಿದ್ದೀರಾ ಹಂಗೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ದೇವ್ರೆ, ಅತಿ ಆಸೆ ಗತಿ ಕೇಳೋ ಅನ್ನಂಗೆ ಆಗ್ಬಿಡ್ತಲ್ಲಪ್ಪ ನನ್ನ ಜೀವನ. ಸರಿನಮ್ಮ, ಮಾತಾಡ್ಸೋದು ಬೇಡಮ್ಮ. ಇನ್ನು ಹೊರಡಿ ನೀವು. ಅಯ್ಯೋ ನನ್ನ ಮಗಳು ಹತ್ಕೊಂಡು ಹೋದ್ವಲ್ಲವ, ಬೇಜಾರಾಯ್ತದೆ ಕಣವ. ಅಮ್ಮ, ಇಂಥ ಮಕ್ಳಿಗೆ ಬುದ್ಧಿ ಕಲ್ಸಕ್ಕೆ ನಾನು ಇದೊಂದು ನಾಟಕ ಆಡಿದ್ದಷ್ಟೇ. ನೀವು ತಲೆ ಕೆಡ್ಸ್ಕೋಬೇಡಿ.